ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬೆಳಗ್ಗೆ ನಾವು ಸುಂದರವಾದ ವ್ಯೂನ ನೋಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಪುಣೆಯಿಂದ ಟ್ರೈನ್ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ ಮುಂಬೈ ಕಡೆಗೆ. ಯಾಕಪ್ಪ ಅಂತಂದರೆ ಅಲ್ಲಿ ಮುಂಬೈಲಿಂದ ಒಂದು ಅದ್ಭುತವಾದ ಮಿರಾಕಲ್ ಆದಂಥ ಪ್ಲೇಸ್ ಇದೆ. ಅದು ಏನು ಪ್ಲೇಸ್ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇರ್ತೀನಿ, ವಿಡಿಯೋ ನೋಡ್ತಾ ಇರ್ರಿ. ತಾನ್ಸಾ ರಿವರ್ ಪಕ್ಕದಲ್ಲಿರುವಂಥ 7 ಅದ್ಭುತ ಹಾಟ್ ವಾಟರ್ ಕುಂಡಗಳನ್ನು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡ್ಸು 3 ಜನ ಸೇರಿ ನಾವಿವತ್ತು ಆ 7 ಕುಂಡಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗ್ತಾ ಇದ್ವಿ. ಆ 7 ಕುಂಡಗಳ ಇತಿಹಾಸ ಏನಪ್ಪ ಅಂತ ನಿಮಗೆಲ್ಲ ತೋರಿಸ್ತೀನಿ, ವಿಡಿಯೋನ ನೋಡ್ತಾ ಇರ್ರಿ. ಎರಡು ಗಂಟೆಗಳ ಕಷ್ಟಕರವಾದಂಥ ಜರ್ನಿಯನ್ನು ಮುಗಿಸ್ಕೊಂಡು ನಾವು ತಲುಪಿದ್ವಿ ವಜ್ರೇಶ್ವರಿಗೆ. ಈ ವಜ್ರೇಶ್ವರಿ ಎಲ್ಲೇ ಇರೋದು 7 ಅದ್ಭುತ ಹಾಟ್ ವಾಟರ್ ಕುಂಡಗಳು. ಆ ಕುಂಡಗಳು ನೋಡೋಕ್ಕೂ ಮುಂಚೆ ಏನಾದರೂ ತಿನ್ಕೊಂಡು ಹೋಗುವ ಅಂಥೇಳಿ ಒಂದು ಇಲ್ಲೇ ಹೋಟೆಲ್ ಇತ್ತು. ಹೋಟೆಲ್ ಹತ್ರ ನಿಂತು ಮಸ್ತ್ ರೈಸ್ ಮಿಲ್ ತೊಗೊಂಡ್ವಿ. ರೈಸ್ ಮಿಲ್ ಊಟ ಮಾಡಿ ನಾವೀಗ ಕುಂಡಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೀವೇನಾದರೂ ವಜ್ರೇಶ್ವರಿಗೆ ಬಂದರೆ ಇಲ್ಲೆಲ್ಲ ಶಾಪ್ ಅದಾವೆ ನೋಡ್ರಿ. ಇಲ್ಲಿ ಅಂಡರ್ವೇರು ಬನಿಯನು ಎಲ್ಲ ಸಿಗುತ್ತೆ. ಅಲ್ಲಿ ಒಂದು ಅಂಡರ್ವೇರು 150, ಟವಲು 100 ರೂಪಾಯಿಗಂತ. ನಿಮಗೆ ತೋರಿಸ್ಲಿಕ್ಕೆ ಕುಂಡ ಹೆಂಗಿರ್ತಾವೆ ಅಂಥೇಳಿ. ಈ ಕುಂಡದಾಗ ಸ್ನಾನ ಮಾಡಿದ್ರೆ ಎಂಥ ಬೇಕಾದ ಚರ್ಮ ರೋಗ ಎಲ್ಲ ಹೋಗ್ಬಿಡ್ತಾವಂತ. ಇಲ್ಲಿ ನಮ್ಮ ಮಾಲಕರು ರೆಡಿ ಆಗ್ಯಾರ ನೋಡ್ರಿ. ಇಲ್ಲಿ ಅಂಕಲ್ ಆಲ್ರೆಡಿ ಚಾಲು ಮಾಡ್ರ ಕಾರ್ಯಕ್ರಮ ಅವ್ರದ್ದು. ಬಂದ್ಬಿಟ್ಟು ಸ್ನಾನ ಎಲ್ಲರ ಚರ್ಮ ರೋಗ ದೂರ ಮಾಡಿಕೊಳ್ಳಿ. ಫುಲ್ ಹಾಟ್ ವಾಟರ್ ಇರುತ್ತೆ ಇಲ್ಲಿ. ಎಲ್ಲ ಗರಂ ನೀರಿಂದ ಸ್ನಾನ ಮಾಡಿ ನಿಮ್ಮೆಲ್ಲ ಪಾಪ ಚರ್ಮ ರೋಗ ಎಲ್ಲ ಹೋಗ್ತಾವಂತ ಇಲ್ಲಿ ಬಂದ್ರೆ. मतलब सबके लिए अलग अलग है क्या कुंड? अभी स्किन के लिए तो इधर नहाने का क्या? सब लोग इसका इलाज करते हैं, वो आते हैं खास आके ढूंढते हैं, इलाज करते हैं। 40 साल से मैं आता हूँ। 40 साल से नहाने को आता हूँ। किधर से हो अंकल आप? ಮುಂಬೈ ಸೆ. ಸ್ಕಿನ್ ರೋಗ ಏನಾದರೂ ಇದ್ರೆ ಈ ಕುಂಡದಾಗ ತಗೋಬೇಕಂತ. ಮತ್ತು ಪ್ಯಾರಲೈಸ್ ಅದು ಏನಿದ್ರ ಅಲ್ಲೊಂದು ಕುಂಡ ಐತಿ, ಅಲ್ಲೊಂದು ತಗೋಬೇಕಂತ ಇಲ್ಲಿ ಅಂಕಲ್ ಹೇಳತ್ತಿದ್ರು. ಅಂಕಲ್ ಅವರು 40 ವರ್ಷದಿಂದ ಬಂದು ಇಲ್ಲೇ ಸ್ನಾನ ಮಾಡತ್ತಾರಂತ. ಅವರು ಮುಂಬೈದವರು. ನಿಮ್ಗೆ ಏನಾದ್ರು ಕುಂಡಲ್ಲಿ ಸ್ನಾನ ಮಾಡೋಕ್ಕೆ ಬೇಕಾದ್ರೆ ಜಗ್ಗಿಗ ಎಲ್ಲ ಇಲ್ಲಿ ಸಿಗ್ತಾವೆ. ಐತೆ ನೋಡ್ರಿ ಇದು. ಇಲ್ಲೆಲ್ಲ ರೆಂಟೆಡ್ ಆಗಿ ಸಿಗ್ತಾವೆ ಅಂತಿಲ್ಲ. 10 ರೂಪಾಯಿ ಕೊಟ್ಟರೆ ಎಲ್ಲ ಜಗ್ ಎಲ್ಲ ಕೊಡ್ತಾರೆ. ಬರ್ರಿ ನಾವು ಒಂದು ಜಗ್ ತೊಗೊಂಡು ಹೋಗೋಣ. ಟವಲು ಐತಿ, ಇಲ್ಲಿ ಎಲ್ಲ ಐತಿ. ನಾರ್ಮಲ್ವಾ ನೀರ? ಎಲ್ಲಿ ಮಣ್ಣು ಇಲ್ಲಿ ಕೆಳಗಿಂದು? ಹಾಂ ಮುಳುಗಿ ಮಣ್ಣನ್ನು ಕೀರಿ. ಎಷ್ಟು ಕುಂಡಗಳಿವೆ? ತೆಗಿ. ಅಯ್ಯೋ ಒಕ್ಕಟ್ಟದಕ್ಕೆ ಹೊರಗ ಹೊರಗೊಟ್ಟು ಏನಿತ್ತು ಕಸ ಅದು. ಬತ್ತು ಬಾ. ಅದು 1ನೇ ಕುಂಡ ಚರ್ಮ ರೋಗಕ್ಕೆ ಯೂಸು. ಇದು 2ನೇ ಕುಂಡ, ಇದು ಪ್ಯಾರಲೈಸಿಸ್ ಅಟ್ಯಾಕ್ ಆದವರಿಗೆ ಯೂಸ್. ಇದು 3ನೇ ಕುಂಡ. ಇದು ಅದಕ್ಕಿಂತ ಸ್ವಲ್ಪ ಲೈಟ್ ಗರಂ ಇದೆ, ಚೆನ್ನಾಗಿದೆ. ಬಹುತ್ ಅಂದರೆ ಇಳಿ 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 ಹೋಗಿ ಮೊದ್ಲೇ ಇಸಿಲೊಂದು ಬರ್ಲತ್ತಿ. ಮೊದಲೇ ಇದು 4ನೇ ಕುಂಡ. ಒಂದು ಸ್ವಲ್ಪ ಲೈಟ್ ಆಗಿ ಗರಂ ಇದೆ. ಇದು 5ನೇ ಕುಂಡ. ನೋಡೋಣ ಕೆಳಗಡೆ ಇದೊಂದು ಸ್ವಲ್ಪ ಖಾಲಿ ಇದೆ ನೀರು. ಎಷ್ಟು ಗುಮ್ಮದ ತಿಳಿದು ತೋರಿಸ್ತೇನೆ ಈಗ.
ನನ್ನ ಹೈಟಿಗೆ ನಮ್ಮ ಮಹಾಪ್ರಭುಗಳು ಸಾಹಸ ಮಾಡಿ ಕುಂಡದೊಳಗೆ ಇಳಿಲಿತ್ತಾರ. ನೋಡೋಣ ಎಷ್ಟು ಗುಮ್ಮದ ಅಂತ ಹೇಳಿ. ಎಷ್ಟಿದೆ ಇನ್ನ ನೀರೊಳಗೆ ಹೋಗಿಲ್ಲಿ. ಇದೊಂದು ಸ್ವಲ್ಪ ಮೀಡಿಯಮ್ ಆಗಿ ಸುಡ್ತಾ ಇದೆ. ಮೀಡಿಯಂ ಸುಡತ್ತ. ಎಲ್ಲ ಪಾಪ ಪರಿಹಾರ ಅದು ನಮ್ಮ ಗುರುಗಳದ್ದು. ಇವತ್ತ 7 ಕುಂಡಗಳ ಸ್ನಾನ ಮಾಡಿ ಹೇಗನ್ಸುತ್ತ? ಒಂಥರ ಏನೋ ಒಂಥರ ಮಿರಾಕಲ್ ಅನಿಸ್ತಾ ಇದೆ. ಮಿರಾಕಲ್ ಅಲ್ಲ ಅಥವಾ ಐದು ಹೊಂಡದಲ್ಲಿ ಸ್ನಾನ ಮಾಡಿದ್ದೀನಿ. ಆಗಲೇ ಹಂಗೆ ನೋಡ್ರಿ ಅಂದ್ರ ವರ್ಕ್ ಆಗ್ತದ. ಇದು ಚರ್ಮ ರೋಗ ಎಲ್ಲ ಇದ್ರೆ ಎಲ್ಲ ಪರಿಹಾರ ಆಗ್ತದ. ನಮ್ಮ ಮಹಾಪ್ರಭುಗಳೆಲ್ಲ ಹೇಳಿದ್ರು ಪರಿಹಾರ ಆಗ್ತದ ಅಂತೇಳಿ ಎಲ್ಲರೂ ಬರ್ರಿ, ಬಂದು ಸ್ನಾನ ಮಾಡ್ಕೊಂಡು ಹೋಗ್ರಿ. ಇದು ಟೆಂಪಲ್ ಬರ್ತದ ವಜ್ರೇಶ್ವರಿ ಟೆಂಪಲ್. ಅಡ್ರೆಸ್ ಫುಲ್ ಅಡ್ರೆಸ್ ಥಾಣೆ ಮುಂಬೈಯಿಂದ ಥಾಣೆ ಹತ್ರ ಬರ್ಬೇಕು. ಥಾಣೆ ಡಿಸ್ಟಿಕ್ ವಜ್ರೇಶ್ವರಿ ಟೆಂಪಲ್ ಅಂತ ಬರುತ್ತೆ. ಅಲ್ಲಿದೆ ಇದು ಗುಡಿ. ಅಥವಾ ಇದು 6ನೇ ಕುಂಡ. ಇದೊಂದು ಸ್ವಲ್ಪ ಒಳಗೋ ನೀರು. ಆಮ್ಯಾಗ ಇದು ಇನ್ನೊಂದು ಇದ್ರಾಗ ಏನು ವಿಶೇಷತೆ ಅಂದ್ರೆ ಒಳಗಿಂದು ಹಿಂಗೆ ಕುದಿತಾವಲ್ಲ ನೀರು, ಆ ಥರ ಹೊಂಟ ಒಳಗಿನ ನೀರು. ಅಂದ್ರೆ ಕುದಿಯಂಡ್ ಗುಳಿ ಹಂಗೆ ಬರ್ತಾವ ಹಂಗೆ ಗುಳಿ ನೀರು. ಬಾಜುನೇ ಒಂದು ಕೆರೆ ಇದೆ. ಇದು ಕೆರೆ ಪೂರ ಥಂಡಗವ ನೀರು. ಇವು ಹೆಂಗವ ನೋಡಂಬರ್ ಥಂಡಗವ ಪೂರ ನೀರು. ಇವು ನೀರು ಪೂರ ಥಂಡಗವ. ಇದು ಕೆರೆ ಇದೆ. ಬಾಜುನೇ ಹೊಂಡ ಅದ. ಮತ್ತು ಅಲ್ಲೊಂದು ಹೊಂಡ ಅದ. ಹೊಂಡ ಅವು ಗರಮವ, ಇವು ಗರಮವ ಥಂಡಗವ. ಮತ್ತು ಅವು ಹೆಂಗವ ನೋಡಂಬರ್. ಏಳನೇ ಕುಂಡ ಅದ. ಎತ್ತನ 6 ಕುಂಡ ಮುಗಿಸ್ಬಂದಿವಿ. ಇದು 7ನೇ ಕುಂಡ. ಇದು ಸ್ವಲ್ಪ ನೀರು ಪೂರ್ತಿ ಒಳಗೆ ಕಮ್ಮಾಗ್ಯಾವ ನೀರು. ನೋಡಮ್ ಇವು ಹೆಂಗ ಗರಮ ಹೆಂಗ ಪೂರ ಒಳಗೆ ಇಳಿಬೇಕಾಗ್ತದೆ. ಇದ್ರೊಳಗೆ ಪೂರ ಒಳಗೆ ನೀರು ಕೆಳಗೆ ಹೋಗ್ಯಾವಲ್ಲ ಅದಕ್ಕೆ ಇಳಿ. ನೋಡ ಎಷ್ಟು ಗುಮ್ಮ ಐತೆ ನೋಡು. ಅಷ್ಟೇ ಹ್ಯಾಂಡ್ ಮುಗುತ್ತಾ ಅದ. ನೀರೇನು ನಾರ್ಮಲ್ ಗರಮ್ ಅದ ಭಾಳ ಗರಮ್ ಅದ? ಅಷ್ಟದ ಡೀಪ. ಸ್ವಲ್ಪ ನಾರ್ಮಲ್ ಗರಮ್, ಅಷ್ಟು ಹೆವಿ ಗರಮ್. ಹೊಲ್ಸದ ನೀರು ಕ್ಲೀನ್ ಅದ. ಅಂದ್ರೆ ಎಲ್ಲಾ ಕಡೆಯಿಂದ ತೊಳ್ಕೊಂತ ಬಂದ್ರೆ ಹೊಲ್ಸಿದ್ರು ಇಲ್ಲಿ ಬಂದು ಫ್ರೆಶ್ ಆಗ್ಬೇಕು ಆ ಟೈಪ್. ಸಿಕ್ಕೊಂಡಿಕೊಂಡು ಬಿದ್ದಿ. ನಾವು ಈಗ 7 ಕುಂಡದಂದು ಸ್ನಾನ ಮಾಡಿ ಇಲ್ಲಿ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿ ರಿಕ್ಷಾ ನೋಡ್ತಾ ಇದ್ದೀವಿ. ಈಗ ಇಲ್ಲಿಂದ ಸ್ನಾನ ಮಾಡಿದ್ವಿ. ಈಗ ಟೆಂಪಲ್ ದರ್ಶನ ಮಾಡ್ತೀವಿ. ಬನ್ನಿ ನಮ್ಮ ಜೊತೆ ವಿಡಿಯೋ ನೋಡ್ತಾ ಇರ್ರಿ, ನಿಮ್ಗೆ ಟೆಂಪಲ್ ತೋರಿಸ್ತೀನಿ ಹೇಗಿದೆ ಅಂತ. ನಾವು ಬಂದು ಈಗ ವಜ್ರೇಶ್ವರಿ ಯೋಗಿನಿ ದೇವಿ ಮಂದಿರ ಅಂತ ಹೇಳೈತಿ. ಇಲ್ಲಿ ನೋಡ್ಬೋದು ನೀವು, ಮಂದಿರ ಐತಿದೆ ಟೆಂಪಲ್. ಬರ್ರಿ ನಿಮ್ಗೆ ಇವತ್ತು ಮಂದಿರದ ದರ್ಶನ ಮಾಡಿಸ್ತೀನಿ. ಇಲ್ಲಿ ಸ್ಥಾಪಿತಗೊಂಡಂಥ ಶ್ರೀ ತಾಯಿ ಲಕ್ಷ್ಮಿ ಹಾಗೂ ರೇಣುಕಾದೇವಿ ಹಾಗೂ ವಜ್ರೇಶ್ವರಿ ದೇವಿಯ 3 ಭವ್ಯ ಮೂರ್ತಿಗಳನ್ನು ನೀವು ನೋಡ್ಬೋದು. ಪೇಶ್ವೆ ಸರ್ದಾರ್ ಆದಂಥ ಚಿಮಾಜಿ ಅಪ್ಪ ಅವರು ಪೋರ್ಚುಗೀಸರಿಂದ ವಿಹಾರ್ ವಸೈ ಕಿಲ್ಲಾ ಗೆದ್ರೆ ಟೆಂಪಲ್ ಕಟ್ಟಿಸ್ತೀನಿ ಅಂತ ಹೇಳಿ ಕಟ್ಟಿಸಿದಂಥ ಟೆಂಪಲ್ ಇದು.
ಟೆಂಪಲ್ ತುಂಬ ಸಾವಿರಾರು ವರ್ಷ ಕಾಲ ಹಳೆಯ ಟೆಂಪಲ್ ಇದು. ಇಲ್ಲಿ ನೋಡುತ್ತಿರಬಹುದು ನೀವು ಆರ್ಕಿಟೆಕ್ಚರ್ ಕೂಡ ಎಲ್ಲ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ತುಂಬ ಹಳೆಯ ಟೆಂಪಲ್ ಅಂಥೇಳಿ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಟೆಂಪಲ್ಕಿಂತ ಮೊದಲು ಇಲ್ಲಿ ವಾಲ್ಕೆನೋ ಇತ್ತಂತೆ, ಅದ್ರ ಮೇಲೆ ಇದು ಟೆಂಪಲ್ ಕಟ್ಸಿದ್ದು. ನಮ್ಮ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ, ಬಾಯ್.